ಎಲ್ಲವೂ ನೀನೇ ಅಯ್ಯ. ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಅಗತ್ಯವೆಲ್ಲ ನೀ ತಾನೇ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಮಾರ್ಗ ಎಲ್ಲವನ್ನು ನೀನಗೆ ವಹಿಸಿರುವೆ. ಹೌದು ಡ್ಯಾಡಿ, ನನ್ನ ಮಾರ್ಗ ಎಲ್ಲವನ್ನು ನೀನಗೆ ವಹಿಸಿರುವೆ. ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ಅಗತ್ಯವೆಲ್ಲ ನೀ ತಾನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಜೀವವುಳ್ಳ ದಿನವೆಲ್ಲ. ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸಿದೆ. ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸಿದೆ. ನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ನಾ ನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ನನ್ನ ಅಗತ್ಯವೆಲ್ಲ ನೀ ತಾನೇ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ. ನನಗೇನಾದ್ರೂ ನೀಡಿದೆ ಅಂದ್ರೆ ಅಪ್ಪ ನೀನೇಪ್ಪ, ನೀನಿದ್ರೆ ಎಲ್ಲವೂ ಇದ್ದ ಹಾಗೆ. ಉಳ್ಳ ದಿನವೆಲ್ಲ. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ. ನನ್ನ ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ. ನಿನ್ನನ್ನೇ ನಿರೀಕ್ಷಿಸುವೆ, ನಿನ್ನನ್ನೇ ನಿರೀಕ್ಷಿಸುವೆ. ಸತ್ಕಾರ್ಯ ಮಾಡುವೆ, ನಾ ನಿನ್ನನ್ನೇ ನಿರೀಕ್ಷಿಸುವೆ. ಸತ್ಕಾರ್ಯ ಮಾಡುವೆ. ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಪಾದದಿ ಇರುವೆ, ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಅಂತರ್ಯಾರುಷ ನೀನೇ
ನನಗೆ ಎಲ್ಲವೂ ನೀನೇಯ. ಪಾದದಿ ಇಳಿಸಿರುವೆ ನನ್ ಭಾರ ಚಿಂತೆಗಳ, ನಿನ್ ಪಾದದಿ ಇಳಿಸಿರುವೆ ನನ್ ಭಾರ ಚಿಂತೆಗಳ. ತತ್ತರ ನನಗೆ ಇಲ್ಲ, ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ. ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಅಂತರ್ಯಾರುಷ ನೀನೇ. ಹೌದು ಡ್ಯಾಡಿ, ನೀನೇ ಅಯ್ಯ. ಅಂತರ್ಯಾರುಷ ನೀನೇ ಅಯ್ಯ. ಅಗತ್ಯವೆಲ್ಲ ಉಳ್ಳ ದಿನವೆಲ್ಲ. ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಜೀವವುಳ್ಳ ದಿನವೆಲ್ಲ. ಹಾಗೆ ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿ ನೋಡಿ ಹೇಳೋಣ, ನನಗೇನಾದರೂ ನೀಡಿದ್ರೆ ಅದು ನೀನಪ್ಪ. ನಂಬರ್ 1 ನೀಡ್ ನೀನೇ, ನೀನೇ ಸ್ವಾಮಿ. ಪ್ರಾಮುಖ್ಯವಾಗಿ ಅಗತ್ಯವಾಗಿರುವಂಥದ್ದು. ಥ್ಯಾಂಕ್ ಯು. ನೀನಿದ್ಬಿಟ್ರೆ ಮಿಕ್ಕಿದೆಲ್ಲವೂ ಕೂಡ ನಡೀತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ಡ್ಯಾಡಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವು ನಿಮಗೆ. ಆರಾಧನೆ ನಿಮಗೆ ಅನುದಿನವು ನಿಮಗೆ. ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ.
ತಂದೆಯಾದ ನಂದೇವನೇ ಕರ್ತನೇ ನನ್ನ ತಂದೆಯೇ ತಂದೆಯಾದ ನಂದೇವನೇ ಕರ್ತನೇ ನನ್ನ ತಂದೆಯೇ ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ 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 ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ ನನ್ನಲ್ಲಿ ಮಮತೆ ಇತ್ತು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ಹೌದು ಡ್ಯಾಡಿ, ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ
ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ನನ್ನಲ್ಲಿ ಮಮತೆ ಇಟ್ಟು. ಹೌದು ಡ್ಯಾಡಿ, ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಹೌದು ಡ್ಯಾಡಿ, ಪ್ರತ್ಯೇಕಿಸಿದೆ, ಹೌದು ರಾಜ, ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವು ನಿಮಗೆ, ಆರಾಧನೆ ನಿಮಗೆ ಅನುದಿನವು ನಿಮಗೆ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ. ಹೌದಪ್ಪ, ತೊಳೆದೆ ನನ್ನ ಪಾಪವೆಲ್ಲ, ತೊಳೆದೆ ನನ್ನ ಪಾಪವೆಲ್ಲ. ಹಾಲೆಲೂಯ, ಹಾಲೆಲೂಯ. ನನ್ನ ಪಾಪವೆಲ್ಲ ತೊಳೆದಿರುವೆ. ಹಾಲೆಲೂಯ, ನನ್ನನ್ನು ಪರಿಶುದ್ಧ ಮಾಡಿರುವೆ. ಓ ತಂದೆಯ ಸಮಕ್ಷಮದಲ್ಲಿ ನಿಲ್ಲಿಕ್ಕೆ ಅರ್ಹತೆಯನ್ನು ನೀಡಿರುವೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಹೌದು ಡ್ಯಾಡಿ, ಪ್ರತ್ಯೇಕಿಸಿದೆ. ಹೌದು, ನಮ್ಮನ್ನು ಪ್ರತ್ಯೇಕಿಸಿದಿರಿ ಜನಿಸೋ ಮುನ್ನ ನಿಮಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವು ನಿಮಗೆ, ಆರಾಧನೆ ನಿಮಗೆ ಅನುದಿನವು ನಿಮಗೆ, ಆರಾಧನೆ ನಿಮಗೆ ಅನುದಿನವು ನಿಮಗೆ, ಆರಾಧನೆ ನಿಮಗೆ ಅನುದಿನವು ನಿಮಗೆ. ಹಾಲೆಲೂಯ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ. ಹಾಲೆಲೂಯ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು.
ಹೆದರಲಾರೆ ನಾನು, ಕೊರಗಲಾರೆ ನಾನು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು. ಹೌದು ಡ್ಯಾಡಿ, ನೀನಿರೋದ್ರಿಂದ ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲಪ್ಪ, ಚಿಂತೆ ಮಾಡ್ಕೊಳ್ಳಲ್ಲ. ನೀವೆಲ್ಲವನ್ನ ನೋಡಿಕೊಳ್ಳುವ ದೇವರು. ಹಲ್ಲೆಲೂಯಾ. ನಮಗಾಗಿ ಚಿಂತಿಸುವ ಹಿತಚಿಂತಕನು. ನಮ್ಮ ವಿಷಯದಲ್ಲಿ ನಾವು ಅಕ್ಕರೆ ವಹಿಸುವುದಕ್ಕಿಂತ ನಮ್ಮ ವಿಷಯದಲ್ಲಿ ನೀನು ಹೆಚ್ಚಾಗಿ ಅಕ್ಕರೆ ವಹಿಸುತ್ತಿ. ನಾವು ಬೇಡುವುದಕ್ಕಿಂತಲೂ, ನಾವು ಆಲೋಚನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಸಾಧಿಸುತ್ತೀರಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:9. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕೆಟ್ಟದಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯದು ಸಾಧಾರಣವಾಗಿ ನಮ್ಮ ಮನಸ್ಸಲ್ಲೇ ಇರೋದಿಲ್ಲ. ಕೆಟ್ಟದೆಲ್ಲ ಬಹುಕಾಲ ನೆನಪಿನಲ್ಲಿರ್ತದೆ. ಒಳ್ಳೆಯದು ಬೇಗ ಮರ್ತೋಗ್ಬಿಡ್ತದೆ. ನಮ್ಗೆ ಯಾರಾದರೂ ಏನಾದರೂ ಉಪಕಾರ ಮಾಡಿದರೆ ಅದು ಮರ್ತೇ ಹೋಗ್ಬಿಡ್ತದೆ. ಆದರೆ ಏನಾದರೂ ಒಂದು ಕೇಡು ಮಾಡಿರಲಿ, ಅದು ಮಾತ್ರ ಯಾವಾಗಲೂ ನೆನಪಲ್ಲಿರ್ತದೆ, ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇರ್ತದೆ. ಇದು ಮನುಷ್ಯರ ಸಹಜ ಒಂದು ಸ್ಥಿತಿ. ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ, ಕೆಟ್ಟದ್ದನ್ನಲ್ಲ, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಯಾವುದು ಒಳ್ಳೆಯದು ಅದು ನಮ್ಮ ನೆನಪಿನಲ್ಲಿರಲಿ. ಯಾವುದು ಒಳ್ಳೆಯದು ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ. ಯಾವುದು ಒಳ್ಳೆಯದು ಅದನ್ನು ನಾವು ಹೆಚ್ಚಾಗಿ ಮಾಡುವ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದು ಒಳ್ಳೆಯದು ಅದಕ್ಕೆ ನಾವು ಬಿಗಿಯಾಗಿ ಹಿಡಿದುಕೊಳ್ಳೋಣ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ಒಳ್ಳೆಯದಾಗಿ ಬಹಳಷ್ಟು ಕಾರ್ಯಗಳಿವೆ. ಆದರೆ ದೇವರ ವಾಕ್ಯ ಹೇಳುವ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನು ನಾವು ನೋಡೋಣ. ಯಾವ್ಯಾವುದು ಅಂತ ಹೇಳಿ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 33ನೇ ವಚನ. 9ನೇ ಅಧ್ಯಾಯ 33ನೇ ವಚನ ಅಂತ ನೆನೆಸ್ತೀನಿ. ನಿಮಿಷ. 9:33. ಲೂಕ 9:33. ಇವರು ಆತನನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು. 3 ಪರ್ಣಶಾಲೆಗಳನ್ನು ಕಟ್ಟುವೆವು. ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು.
ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಮೇಲ್ಗಡೆಯಿಂದ ಓದ್ಕೊಂಡು ಬಂದರೆ ತಾಬೋರ್ ಶಿಖರದಲ್ಲಿ ಯೇಸು ರೂಪಾಂತರ ಆಗಿದ್ದಾರೆ. ಮೋಶೆ ಎಲಿಯ ಕಾಣಿಸ್ಕೊತಾ ಇದ್ದಾರೆ. ಒಂದು ಡಿವೈನ್ ಅಟ್ಮಾಸ್ಫಿಯರ್. ಪೇತ್ರನ ಹೇಳ್ತಾನೆ, ಗುರುವೇ ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಂದರೆ ಒಂದು ಡಿವೈನ್ ದೈವಿಕ ಅಟ್ಮಾಸ್ಫಿಯರ್. ಅಂದರೆ ಇನ್ನೂ ಹೇಳಬೇಕಂದ್ರೆ ದೇವರ ಪ್ರಸನ್ನತೆ ಒಳ್ಳೆಯದು. ದೇವರೊಂದಿಗಿನ ಆ ಪ್ರಸನ್ನತೆ, ಆ ಸಾನ್ನಿಧ್ಯ ನಮಗೆ ಒಳ್ಳೆಯದು. ಹಲ್ಲೆಲೂಯ. ಈ ಸಾನ್ನಿಧ್ಯದಲ್ಲಿ ನಾವು ಇರುವುದು ನಮಗೆ ಒಳ್ಳೆಯದು. ಇದನ್ನು ಬಿಗಿಯಾಗಿ ಹಿಡ್ಕೊಳ್ರಿ. ದೇವರ ಪ್ರಸನ್ನತೆ ನಮಗೆ ಒಳ್ಳೆಯದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಲೂಕ 18ನೇ ಅಧ್ಯಾಯ 19ನೇ ವಚನದಲ್ಲಿ, ಲೂಕ 18:19, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನೂ ಒಳ್ಳೆಯವನಲ್ಲ. ಆಮೆನ್. ಹಲ್ಲೆಲೂಯ. ಕೀರ್ತನೆ 135:3. ಯಾಹುವಿಗೆ ಸ್ತೋತ್ರ, ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ. ಕೀರ್ತನೆ 105, ಯೆಹೋವನು ಒಳ್ಳೆಯವನು. ಯಾಹುವಿಗೆ ಸ್ತೋತ್ರ. ಕೀರ್ತನೆ 106:1, ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ಆತನು ಒಳ್ಳೆಯವನು. 107ನೇ ಕೀರ್ತನೆ 1ನೇ ವಚನ. ಕೀರ್ತನೆ 107:1, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ಹಲ್ಲೆಲೂಯಾ. ಗಾಡ್ ಇಸ್ ಗುಡ್. ದೇವರು ಒಳ್ಳೆಯವನು. ದೇವರ ಪ್ರಸನ್ನತೆ ಒಳ್ಳೆಯದು. ಹಲ್ಲೆಲೂಯಾ. ದೇವರೊಂದಿಗಿರುವಂಥ ಬಾಂಧವ್ಯ ಒಳ್ಳೆಯದು. ತಾಬೋರ್ ಶಿಖರದ ಆ ಪ್ರಸನ್ನತೆಯ ಅನುಭವ ಒಳ್ಳೆಯದು. ದೇವರ ಜೊತೆಗಿನ ಅನುಭವ ಒಳ್ಳೆಯದು. ಇದನ್ನ ಬಿಟ್ಟು ಬಿಡದೆ ಬಿಗಿಯಾಗಿ ಹಿಡ್ಕೊಳ್ಳೋಣ. ಹಲ್ಲೆಲೂಯಾ. ದೇವರ ಜೊತೆ ಇರುವಂತಹ ಅನುಭವ, ದೇವರ ಪ್ರಸನ್ನತೆಯ ಅನುಭವ, ದೇವರೊಂದಿಗಿನ ಬಾಂಧವ್ಯದ ಅನುಭವ, ಅದು ಒಳ್ಳೆಯದ್ರಿ. ಹಲ್ಲೆಲೂಯಾ. ಅದನ್ನು ನಾವು ಬಿಡದೆ ಬಿಗಿಯಾಗಿ ಹಿಡ್ಕೊಳ್ಳಿ. ಇದರಲ್ಲಿ ಒಂದು ಆಶೀರ್ವಾದ ಇದೆ. ಪೇತ್ರನು ಸುಮ್ಮನೆ ಹೇಳಲಿಲ್ಲ, ಇಲ್ಲೇ ಒಂದು ಪರ್ಣಶಾಲೆ ಕಟ್ಬಿಡ್ತೀವಿ, ನಾವು ಇಲ್ಲೇ ಇದ್ಬಿಡೋಣ, ಇಲ್ಲೇ ಇರೋದು ಒಳ್ಳೆಯದು. ಅಲ್ಲೆಲ್ಲೂ ನೋಡಿ ಎಷ್ಟರ ಮಟ್ಟಿಗೆ ಅಂದರೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಎಲ್ಲನೂ ಮರ್ತು ಬಿಟ್ಟಿದ್ದೆ. ದೈವ ಸಾನ್ನಿಧ್ಯ ಅಷ್ಟು ವಿಶೇಷವಾಗಿ ಅನಿಸ್ಬಿಟ್ಟಿದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ದೇವರ ಪ್ರಸನ್ನತೆ, ಕರ್ತನ ಒಳ್ಳೆತನದ ಅನುಭವ, ಅದು ನಮಗೆ ಒಳ್ಳೆಯದು. ಕರ್ತನ ಜೊತೆಯಲ್ಲಿರುವುದು ನಮಗೆ ಒಳ್ಳೆಯದು. ಹಲ್ಲೆಲೂಯಾ. ಇದನ್ನ ಬಿಡದೆ ಬಿಗಿಯಾಗಿ ಇಟ್ಕೊಳ್ಳೋಣ. ಕರ್ತನ ನಾಮಕ್ಕೆ ಸ್ತೋತ್ರ. ಎರಡನೇದಾಗಿ 147ನೇ ಕೀರ್ತನೆ 1ನೇ ವಚನ. ಕೀರ್ತನೆ 147:1, ಯಾಹುವಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ದೇವರನ್ನ ಸ್ತುತಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ದೇವರು ಒಳ್ಳೆಯದು. ದೇವರು ಒಳ್ಳೆಯವನು. ದೇವರ ಪ್ರಸನ್ನತೆ ಒಳ್ಳೆಯದು. ಅದನ್ನು ಬಿಡದೆ ಬಿಗಿಯಾಗಿ ಹಿಡ್ಕೊಳ್ಳೋಣ. ದೇವರ ಜೊತೆ ಯಾವಾಗಲೂ ಇರೋಣ. ಎಲ್ಲೋದ್ರೂ ಕರ್ತನ ಪ್ರಸನ್ನತೆಯನ್ನು ಅನುಭವಿಸುವ. ಎರಡನೇದಾಗಿ ಕರ್ತನನ್ನ ಸ್ತುತಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ಯಾರ ಬಾಯಲ್ಲಿ ಸ್ತೋತ್ರ ಬರ್ತದೋ ಅವ್ರು ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದೇ ಆಗ್ತದೆ, ಅವರಿಗೆ ಹಿತವೇ ಆಗ್ತದೆ. ಸತ್ಯವೇದದಲ್ಲಿ ನೋಡ್ತೀವಿ, ಎಲ್ಲೆಲ್ಲಿ ದೇವರಿಗೆ ಸ್ತೋತ್ರ ಮಾಡಿದ್ರು ಅವರಿಗೆಲ್ಲ ಒಳ್ಳೇದಾದ. ಯೆಹೋಷಾಫಾಟ ಅರಸನು ದೇವರಿಗೆ ಸ್ತೋತ್ರವನ್ನು ಮಾಡಿದಾಗ ವೈರಿಗಳೆಲ್ಲ ಚದುರಿಸಲ್ಪಟ್ರು. ಪೌಲ ಸೀಲ ದೇವರಿಗೆ ಸ್ತೋತ್ರವನ್ನು ಮಾಡಿದಾಗ ಸರಪಳಿಗಳು ಕಳಚಿ ಬಿದ್ದವು, ಸೆರೆಮನೆಯ ಬಾಗಿಲುಗಳು ತೆರೆದವು, ಭೂಕಂಪ ಉಂಟಾಯಿತು, ಅದ್ಭುತ ನಡೆಯಿತು, ರಕ್ಷಣೆ ಹೊಂದಿದ ಸೆರೆಮನೆ ಅಧಿಕಾರಿ ರಕ್ಷಣೆ ಹೊಂದಿದನು. ಓ ಮಹತ್ ಕಾರ್ಯ ನಡೀತದೆ. ಕರ್ತನನ್ನು ಸ್ತುತಿಸುವುದು ಒಳ್ಳೆಯದು. ಮೊದಲನೇದಾಗಿ ಕರ್ತನ ಜೊತೆ ಇರುವುದೇ ಒಳ್ಳೆಯದು, ಯಾಕಂದ್ರೆ ಕರ್ತನು ಒಳ್ಳೆಯವನು. ಎರಡನೇದಾಗಿ ಕರ್ತನನ್ನು ಸ್ತುತಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ಅದು ನಮಗೆ ಹಿತ. ಅದಕ್ಕೆ ಕೀರ್ತನೆಗಾರನು
63ನೇ ಕೀರ್ತನೆ 4ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ. ಕೀರ್ತನೆ 63:4. ಹ್ಮ್. ನನ್ನ ಜೀವಮಾನದಲ್ಲೆಲ್ಲ ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ, ಹೀಗೆಯೇ ನಿನ್ನನ್ನು ಹಾಡಿ ಕೊಂಡಾಡಿ ಹರಸುತ್ತಾ, ನಿನ್ನ ಹೆಸರೆತ್ತಿ ಕೈ ನಿನ್ನ ಮುಗಿಯುವೆನು. ಹೆಸರೆತ್ತಿ ಕೈ ಮುಗಿತಾ ಇರ್ತೀನಪ್ಪ. ನೋಡಿ, ಅವನಿಗೆ ಬಿಡಕ್ ಮನಸ್ಸಿಲ್ಲ, ಬಿಗಿಯಾಗಿ ಹಿಡ್ಕೊಂಡಿದ್ದ. ನಾನು ಜೀವಮಾನದಲ್ಲೆಲ್ಲ ನಿನಗೆ ಸ್ತೋತ್ರ ಮಾಡ್ತೀನಿ ಅಂತ. ನಾವು ತೀರ್ಮಾನ ಮಾಡುವ, ಸ್ತೋತ್ರ ಮಾಡೋದನ್ನ ಮಾತ್ರ ಬಿಡುವುದು ಬೇಡ, ಬಿಗಿಯಾಗಿ ಹಿಡ್ಕೊಳ್ಳುವ, ಯಾವಾಗಲೂ ಸ್ತೋತ್ರ ಮಾಡುವ. ಹಾಲೆಲೂಯ. ಕೀರ್ತನೆಗಾರನು 34ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ, ನಾನು ಕರ್ತನನ್ನು ಎಡೆಬಿಡದೆ ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಲೆಲೂಯ. ದೇವರನ್ನ ಸ್ತುತಿಸುವುದು ನಮಗೆ ಯಾವಾಗೆಲ್ಲ ದೇವರನ್ನ ಸ್ತುತಿಸಿ ಕೊಂಡಾಡ್ತೀವೋ, ದೈವ ಸಾನ್ನಿಧ್ಯ ಅಪರಿಮಿತವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ನಮ್ಮನ್ನು ಆವರಿಸ್ತದೆ. ಹಾಲೆಲೂಯ. ಸ್ತೋತ್ರ ಮಾಡುವಾಗ, ದೇವರನ್ನ ಸ್ತುತಿಸಿ ಆರಾಧಿಸುವಾಗ ದೈವ ಪ್ರಸನ್ನತೆ ಇಳಿತದೆ. ಅದಕ್ಕೆ ಒಬ್ಬರು ಸೇವಕರು ಈ ರೀತಿಯಾಗಿ ಹೇಳಿದರು, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಬೇಡಿಕೆಗಳನ್ನು ದೇವರ ಬಳಿಯಲ್ಲಿ ಕಳುಹಿಸ್ತಾ ಇದ್ದೀರಿ, ಆದರೆ ಆರಾಧನೆ ಮಾಡುವಾಗ, ಸ್ತೋತ್ರ ಮಾಡುವಾಗ, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರನ್ನೇ ನೀವು ಕೆಳಗೆ ಕರ್ಕೊಂಡು ಬಂದ್ಬಿಡ್ತೀರಿ ಅಂತ ಹೇಳಿ. ಯಾಕಂದ್ರೆ ದೈವ ಪ್ರಸನ್ನತೆ ಬಂದ್ಬಿಡ್ತದೆ ಅಲ್ಲಿ. ಹಾಲೆಲೂಯ. ಸ್ತೋತ್ರ ಮಾಡುವುದು ಒಳ್ಳೇದ್ರಿ, ಬಿಡಬೇಡಿ, ಬಿಗಿಯಾಗಿ ಹಿಡ್ಕೊಳ್ಳಿ. ಕೆಲವರು ಸ್ವಲ್ಪ ದಿನ ಮಾಡ್ತಾರೆ, ಆಮೇಲೆ ಮುಗೀತು, ದೇವರು ಇಲ್ಲ, ಏನೂ ಇಲ್ಲ, ಸ್ತೋತ್ರನೂ ಇಲ್ಲ, ಏನೂ ಇಲ್ಲ, ಚರ್ಚು ಇಲ್ಲ, ಏನೂ ಇಲ್ಲ, ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ. ಸೊ ಬಿಟ್ಬಿಡೋದು ಬೇಡ, ಬಿಗಿಯಾಗಿ ಇಟ್ಕೊಳ್ಳಿ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನವನ್ನು ಓದ್ರಿ, 95ನೇ ಕೀರ್ತನೆ 7ನೇ ವಚನ. ಕೀರ್ತನೆ 95:7. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನಾವು ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ, ಆತನು ಪಾಲಿಸುವ ಪ್ರಜೆ ನಾವಾಗಿದ್ದೇವೆ. ನೆಕ್ಸ್ಟ್, ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ, ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಹಾಲೆಲೂಯ. ಆತನ ಶಬ್ದಕ್ಕೆ ಕಿವಿಗೊಡುವುದು ಒಳ್ಳೆಯದು. ಯಾಕಂದ್ರೆ ನಾವು ಆತನ ಹಿಂಡು. ಯಾವ ಕುರಿ ಆತನ ಶಬ್ದಕ್ಕೆ ಕಿವಿಗೊಡ್ತದೋ ಅದು ಒಳ್ಳೆಯದು, ಆ ಕುರಿಗೆ ಒಳ್ಳೆಯದು. ಕುರುಬನ ಶಬ್ದಕ್ಕೆ ಕಿವಿಗೊಡದೆ ಹೋಗ್ಬಿಟ್ರೆ ಆ ಕುರಿಗೆ ಅಪಾಯ. ನಾಯಿ ನರಿ ತೋಳ ತಗೊಂಡೋಗ್ಬಿಡ್ತದೆ. ಕುರುಬನ ಶಬ್ದಕ್ಕೆ ಕಿವಿಗೊಟ್ಟು ಕುರುಬನ ಒಂದು ವಾಕ್ಯದ ಗೈಡೆನ್ಸ್ನಲ್ಲೇ ಇರಬೇಕು. ಹಲ್ಲೆಲೂಯ. ವಾಕ್ಯಕ್ಕೆ ಕಿವಿಗೊಡುವುದು ಒಳ್ಳೆಯದು. ಇದನ್ನ ಬಿಗಿಯಾಗಿ ಇಟ್ಕೊಳ್ಳಿ. ಹಲ್ಲೆಲೂಯ. ಇರೋದು ಒಂದೇ ಒಂದು ಜೀವಿತ, ಇದ್ರೆ ವಾಕ್ಯದ ಪ್ರಕಾರ ಇರಲಿ. ವಾಕ್ಯಕ್ಕೆ ಕಿವಿಗೊಡುವ, ವಾಕ್ಯಕ್ಕೆ ಕಿವಿಗೊಡುವುದು ಒಳ್ಳೆಯದು. ಈ ವಿಚಾರವನ್ನು ಬಿಗಿಯಾಗಿ ಇಟ್ಕೊಳ್ಳೋಣ, ಬಿಟ್ಬಿಡ್ಬೇಡ್ರಿ. ಇರೋದು ಒಂದೇ ಒಂದು ಜೀವಿತ, ಇದ್ರೆ ಇರುವ ವಾಕ್ಯದ ಪ್ರಕಾರ ಇರುವ, ಬಿಗಿಯಾಗಿ ಇಟ್ಕೊಳ್ರಿ. ಯಾರು ವಾಕ್ಯವನ್ನು ಅನುಸರಿಸಿ ನಡೀತಾರೋ ಅವರು ಧನ್ಯರು ಅಂತ ಹೇಳಿ 119ನೇ ಕೀರ್ತನೆ 1ನೇ ವಚನ ಹೇಳ್ತದೆ. ಈ ವಾಕ್ಯಕ್ಕೆ, ಧರ್ಮಶಾಸ್ತ್ರಕ್ಕೆ ಯಾರು ಧರ್ಮಶಾಸ್ತ್ರನ ಅನುಸರಿಸಿ ನಡೀತಾರೋ ಅವರು ಸದಾಚಾರಿಗಳಂತೆ, ಒಳ್ಳೆ ದಾರಿಯಲ್ಲಿ ನಡೆಯುವವರು, ಅವರು ಧನ್ಯರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಾರನು 1ನೇ ಕೀರ್ತನೆಯಲ್ಲಿ 2ನೇ ವಚನದಿಂದ ಏನು ಹೇಳ್ತಾನಂದ್ರೆ, ಯಾರು ಇದನ್ನು ಹಗಲಿರಲು ಧ್ಯಾನ ಮಾಡ್ತಾರೋ ಅವರು ನೀರಿನ ಕಾಲುವೆ ಬಳಿಯಲ್ಲಿರುವ ಮರದ ಹಾಗಿದ್ದು, ಅದರ ಎಲೆಗಳು ಉದುರಿ ಹೋಗದೆ, ಮರ ಒಣಗಿ ಹೋಗದೆ, ತಕ್ಕ ಕಾಲದಲ್ಲಿ ಫಲ ಕೊಡುವ ಮರದಂತೆ ಇರ್ತಾರೆ, ಎಲ್ಲ ಕಾರ್ಯದಲ್ಲಿ ಸಫಲ ಆಗ್ತಾರೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಇಷ್ಟು ಉಪಕಾರ ಇರುವಾಗ ಈ ವಾಕ್ಯವನ್ನು ಹೇಗೆ ನಾವು ಬಿಟ್ಬಿಡೋದು? ಯೇಸು ಸ್ವಾಮಿ ಹೇಳಿದ್ರು, ಈ ವಾಕ್ಯದ ಪ್ರಕಾರ ಯಾರಾದರೂ ನಡೆದ್ರೆ ಅವನು ಬಂಡೆ ಮೇಲೆ ಮನೆ ಕಟ್ಟಿಕೊಂಡಂತಹ ಬುದ್ಧಿವಂತನಿಗೆ ಹೋಲಿಕೆ ಆಗಿದ್ದಾನೆ. ಹಲ್ಲೆಲೂಯ. ನೋಡಿ ಎಂತಹ ಸೌಭಾಗ್ಯ ಇದೆ. ಬಿಟ್ಬಿಡೋದು ಬೇಡ. ಒಂದೇ ಒಂದು ಜೀವಿತ ಇರೋದು, ಇದ್ದರೆ ಈ ವಾಕ್ಯದ ಪ್ರಕಾರ ಇರಲಿ, ವಾಕ್ಯದ ಪ್ರಕಾರ ಇರಲಿ. ಅನೇಕರು ಸಂಪ್ರದಾಯವನ್ನು ತಮ್ಮ ಜೀವಿತದ ಆಸೆ ಬಯಕೆಗಳನ್ನೇ ಪ್ರಾಮುಖ್ಯ ಪಡಿಸ್ಕೊಳ್ತಾರೆ. ವಾಕ್ಯ ಇರಲಿ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ನೆನೆಸ್ತಾರೆ. ಇಲ್ಲ, ವಾಕ್ಯವನ್ನು ಬಿಗಿಯಾಗಿ ಇಟ್ಕೊಳ್ರಿ. ಇದ್ರೆ ಇರೋಣ, ಈ ವಾಕ್ಯದ ಪ್ರಕಾರ ಇರೋಣ. ಇದು ನಮ್ಗೆ ಒಳ್ಳೆಯದು, ಇದರಿಂದ ಉಪಯೋಗ ಇದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಿಚಾರವನ್ನು ಓದಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ. ಅದಕ್ಕಿಂತ ಮೊದಲು 133ನೇ ಕೀರ್ತನೆ 1ನೇ ವಚನ ಓದ್ಬಿಟ್ರಿ. 133ನೇ ಕೀರ್ತನೆ 1ನೇ ವಚನ. ಕೀರ್ತನೆ 133:1. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಸಹೋದರರ ಅನ್ಯೋನ್ಯತೆ ಒಳ್ಳೆಯದು. ದೇವರ ಮಕ್ಕಳಾಗಿ ಅನ್ಯೋನ್ಯವಾಗಿರುವುದು ಒಳ್ಳೆಯದು.
ಪ್ರಸಂಗ ಹೇಳ್ತಾನೆ, ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತಾನೆ. ಹಲ್ಲೆಲೂಯ. ಸಹೋದರ ಅನ್ಯೋನ್ಯತೆ ಒಳ್ಳೆಯದು. ಯಾವಾಗಲೂ ಜಗಳ ಗಂಟಿ ಮುಖ ಶುಂಠಿ ಮುಖ ಇಟ್ಕೊಂಡು ಒಬ್ರಿಗೊಬ್ರು ಕಚ್ಚಾಡ್ಕೊಂಡೇ ಇದ್ದರೆ, ಗಲಾತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ್ ಹೇಳ್ತಾನೆ, ಹೀಗೆ ನೀವು ಕಚ್ಚಿ ಹರ್ಕೊಂಡ್ರೆ, ಕಚ್ಚಿ ಹರಿಯೋದು ಯಾವುದು? ನಾಯಿ. ಕಚ್ಚಿ ಒಬ್ಬರನ್ನೊಬ್ಬರು ಕಚ್ಚಿ ಹರ್ಕೊಂಡ್ರೆ ಒಬ್ಬರಿಂದ ಒಬ್ಬರು ನಾಶವಾದಿರಿ. ನೋಡಿರಿ, ಸಹೋದರ ಅನ್ಯೋನ್ಯತೆಯಲ್ಲಿ ನಮಗೆ ಪ್ರಯೋಜನ ಇದೆ. ಅಲ್ಲೆಲ್ಲ ಒಬ್ರಿಗೊಬ್ರು ಸಹಾಯ ಇದೆ. ಈ ಸಹೋದರ ಅನ್ಯೋನ್ಯತೆಯನ್ನು ಒಂದು ದೇಹಕ್ಕೆ ಹೋಲಿಸಿ ಅಪೊಸ್ತಲನಾದ ಪೌಲನು 12ನೇ ಅಧ್ಯಾಯದಲ್ಲಿ 12ನೇ ವಚನದಿಂದ ಹೇಳ್ತಾನೆ. ಈ ದೇಹ ಕಾಲ್ಗೇನಾದ್ರು ನೋವಾದರೆ ತಕ್ಷಣ ಕೈ ಹೇಗೆ ನೆರವಾಗ್ತದೆ? ಒಂದು ಕೈಗೆ ನೋವಾದರೆ ಇನ್ನೊಂದು ಕೈ ಹೇಗೆ ನೆರವಾಗ್ತದೆ? ಈ ರೀತಿಯಾಗಿ ಒಬ್ರಿಗೊಬ್ಬರು ನೆರವಾಗಿದ್ದೀವಿ. ಅನ್ಯೋನ್ಯತೆ ಅನ್ನೋದು ಒಬ್ರಿಗೊಬ್ಬರು ಪ್ರೋತ್ಸಾಹ ಆಗಿರ್ತದೆ, ಒಬ್ರಿಗೊಬ್ಬರು ಎನ್ಕರೇಜ್ಮೆಂಟ್ ಆಗಿರ್ತದೆ. ಅದರಿಂದ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಎಲ್ಲರ ಜೊತೆ ನಾವು ಸಮಾಧಾನದಿಂದ ಇರುವ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಅನ್ಯೋನ್ಯವಾಗಿರುವ. ಅನ್ಯೋನ್ಯತೆ ಬಹಳ ಮುಖ್ಯ. ಅನ್ಯೋನ್ಯತೆ ಹಾಳಾಗ್ದಾಗ ನೋಡ್ಕೊಳ್ಳಿ. ನಮಗೆ ನಷ್ಟ ಆದರೂ ಪರವಾಗಿಲ್ಲ, ನಮ್ಮ ಮಧ್ಯದಲ್ಲಿ ಅನ್ಯೋನ್ಯತೆ ಒಳ್ಳೆಯದು. ನಾವೆಲ್ಲ ಒಟ್ಟಾಗಿ ಅನ್ಯೋನ್ಯವಾಗಿದ್ದರೆ ಒಳ್ಳೆಯದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ಸಣ್ಣ ಸಣ್ಣ ವಿಚಾರಕ್ಕೆ ಇನ್ನೊಬ್ಬರನ್ನ ದೂರನೇ ಮಾಡಿಬಿಡ್ತಾರೆ. ಅದು ನಿಮಗೆ ಒಳ್ಳೆಯದಲ್ಲ, ನಿಮಗೆ ಒಳ್ಳೆಯದಲ್ಲ. ನಾವು ಅನ್ಯೋನ್ಯವಾಗಿದ್ದರೆ ಅದು ನಮಗೆ ಒಳ್ಳೆಯದು. ಇನ್ನೊಂದು ಅನ್ಯೋನ್ಯತೆ ವಿಷಯದಲ್ಲಿ ಹೇಳುವಾಗ, ಸಭೆಯಾಗಿ ಒಟ್ಟಾಗಿ ಕೂಡಿ ಬರುವ ಅನ್ಯೋನ್ಯತೆ. ಹಲ್ಲೆಲೂಯ. ಆದಿ ಸಭೆಯಲ್ಲಿ ಇದನ್ನು ಬಹಳ ವಿಶೇಷವಾಗಿ ಪರಿಗಣಿಸ್ತಿದ್ರು. ಇದರಲ್ಲಿ ನಿರತರಾಗಿರ್ತಿದ್ರು ಅಂತ ಹೇಳಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ ಹೇಳ್ತದೆ. ಹಲ್ಲೆಲೂಯ. ದೇವರ ಮಕ್ಕಳಾಗಿ ಒಟ್ಟಾಗಿ ಕೂಡುವುದು ಅದು ಒಳ್ಳೆಯದು. ಸಭೆಯಾಗಿ ಕೂಡುವುದು ಒಳ್ಳೆಯದು. ಕೆಲವರು ಇದರ ಪ್ರಾಮುಖ್ಯತೆಯನ್ನು ಗ್ರಹಿಸ್ತಾ ಇಲ್ಲ. ಸಭೆಯಾಗಿ ಕೂಡುವಾಗ ನಮ್ಮ ಅಂತರ್ಯದಲ್ಲಿ ಹೊಸ ಎನರ್ಜಿ, ಹೊಸ ಬಲ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಸೋತು ಹೋದವರು ಕೂಡ ಹೊಸ ಬಲ ಪಡ್ಕೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಹೇಳ್ತದೆ, ಅದೇ 133ನೇ ಕೀರ್ತನೆಯಲ್ಲಿ, ಅದರಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕು ಅಂತ ಹೇಳಿ ದೇವರು ಆಜ್ಞೆ ಮಾಡಿಬಿಟ್ಟಿದ್ದಾರಂತೆ. ವಚನ ಓದಿ ಅದನ್ನು. 133ನೇ ಕೀರ್ತನೆ. ಕೀರ್ತನೆ 133:3. ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳೋ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು. ಅಲ್ಲಿ ಆಶೀರ್ವಾದ ಎಲ್ಲಿ? ಸಹೋದರ ಅನ್ಯೋನ್ಯತೆ ಇರುವ ಜಾಗದಲ್ಲಿ ಆಶೀರ್ವಾದವು ಜೀವವು ಸದಾಕಾಲವು ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಇಟ್ ಈಸ್ ಗಾಡ್ಸ್ ಕಮ್ಯಾಂಡ್. ಸದಾಕಾಲ ಇರಬೇಕಂತೆ, ದೇವರ ಆಜ್ಞೆ. ಯಾವಾಗ ನಾವು ದೇವರ ಮಕ್ಕಳಾಗಿ ಅನ್ಯೋನ್ಯತೆ ಕೂಡಿ ಬರ್ತೇವೆ, ಅಲ್ಲಿ ಒಂದು ಆಶೀರ್ವಾದ ಇದೆ, ಅಲ್ಲೊಂದು ಸಮಾಧಾನ ಇದೆ. ಹಲ್ಲೆಲೂಯ. ಒಂದೇ ಒಂದು ಸೌದೆ ಉರಿಯುವುದಕ್ಕೂ ಒಂದು 10 ಸೌದೆ ಉರಿಯುವುದಕ್ಕೂ ವ್ಯತ್ಯಾಸ ಇದೆ. ಒಂದು ವೇಳೆ ನೀವು ಹಸಿ ಸೌದೆ ಆಗಿದ್ದರೂ ಸಹ 10 ಉರಿಯುವ ಸೌದೆ ಜೊತೆ ಸೇರುವಾಗ ನೀವು ಹತ್ಕೊಂಡು ಉರಿತೀರಿ. ಕೆಲವರು, ಯಾಕೆ ಬ್ರದರ್ ಚರ್ಚ್ಗೆ ಬರಲಿಲ್ಲ ಅಂದರೆ, ಅಯ್ಯೋ ಬೇಜಾರಾಗಿತ್ತು ಅದಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ನಿಜ ಹೇಳಬೇಕಾದ್ರೆ ಬೇಜಾರಾಗಿದ್ದಾಗಲೇ ಇನ್ನೂ ಅರ್ಧ ಗಂಟೆ ಮುಂಚೆ ಬರಬೇಕು ನೀವು. ಯಾಕಂದರೆ ನಾವು ಸಭೆ ಅನ್ಯೋನ್ಯತೆಯಲ್ಲಿ ಕೂಡಿ ಬರುವಾಗ ಅಲ್ಲಿ ಹೊಸ ಅಭಿಷೇಕ, ಹೊಸ ಅನಾಯಿಂಟಿಂಗ್ ಇದೆ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, 2 ಅಥವಾ 3 ಒಟ್ಟಾಗಿ ಸೇರುವಾಗ ಅಲ್ಲಿ ನಿಮ್ಮ ನಡುವೆ ನಾನು ಬರ್ತೀನಿ ಅಂತ ಹೇಳಿಲ್ಲ, ಇರ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಪ್ರೆಸೆಂಟ್. ಸಹೋದರ ಅನ್ಯೋನ್ಯತೆ ಹಾಗೆಯೇ ದೇವರ ಪ್ರಸನ್ನತೆಯನ್ನು ಹೆಚ್ಚಾಗಿ ರುಚಿಸ್ಬೋದು. ಆರೋನನ ತಲೆ ಮೇಲೆ ಹಾಕಲ್ಪಟ್ಟ ಅಭಿಷೇಕ ಅಲ್ಲಿದೆ. ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತಹ ಒಂದು ಅನುಭವ ಅಲ್ಲಿದೆ. ದೇವರ ನಡೆಸುವಿಕೆ ಅಲ್ಲಿದೆ, ಎನ್ಕರೇಜ್ಮೆಂಟ್ ಅಲ್ಲಿ. ಇದು ಒಳ್ಳೆಯದು. ಸಭೆಯಾಗಿ ಕೂಡಿಕೊಳ್ಳುವುದು ಒಳ್ಳೆಯದು. ಅನೇಕರು ಇದನ್ನು ಬಿಟ್ಬಿಡ್ತಾರೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನದಲ್ಲಿ ಓದ್ತೇವೆ. ಇಬ್ರಿಯ 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕೆಲವರು ರೂಢಿಯಾಗಿನೇ ಬಿಟ್ಬಿಟ್ಟಿದ್ದಾರಂತೆ, ಅವರಿಗೆ ನಾವು ಎಚ್ಚರಿಸೋಣ, ಒಬ್ಬರಿಗೊಬ್ಬರು ಎಚ್ಚರಿಸೋಣ. ಹಲ್ಲೆಲೂಯ. ಸೊ ಅನ್ಯೋನ್ಯತೆ ಅನ್ನುವುದು ಒಳ್ಳೆಯದು. ಇದನ್ನು ಬಿಡದೆ ಬಿಗಿಯಾಗಿ ಇಟ್ಕೊಳ್ಳುವ. ದೇವರ ಪ್ರಸನ್ನತೆ ಒಳ್ಳೆಯದು, ಸ್ತೋತ್ರ ಆರಾಧನೆ ಒಳ್ಳೆಯದು, ವಾಕ್ಯಕ್ಕೆ ಕಿವಿಗೊಡುವುದು ಒಳ್ಳೆಯದು, ಸಹೋದರ ಅನ್ಯೋನ್ಯತೆ ಒಳ್ಳೆಯದು. ಇವುಗಳನ್ನು ಬಿಡದೆ ಬಿಗಿಯಾಗಿ ಹಿಡಿದುಕೊಳ್ಳುವ.
ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದು ನಿಮಿಷ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಒಳ್ಳೆಯದನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕು ಅಂತ ಹೇಳಿ ನಿನ್ನ ವಾಕ್ಯ ನಮಗೆ ಸೂಚಿಸ್ತದೆ. ಇವತ್ತು ಕರ್ತನೆ, ಎಷ್ಟೋ ಒಳ್ಳೆ ಕಾರ್ಯಗಳಿವೆ, ಆದರೆ ನಿನ್ನ ವಾಕ್ಯದಲ್ಲಿ ನೀನು ಸೂಚಿಸಿದ ಕೆಲವೊಂದನ್ನು ಈ ದಿನ ಧ್ಯಾನ ಮಾಡಲಿಕ್ಕೆ ನೀವು ಕೃಪೆ ಕೊಟ್ಟಿದ್ದೀರಿ ಸ್ವಾಮಿ. ನಿನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪ್ರಸನ್ನತೆ ಒಳ್ಳೆಯದು, ತಾಬೋರ್ ಶಿಖರದ ಅನುಭವ ಒಳ್ಳೆಯದು. ಪೇತ್ರನ ಹೇಳಿದ್ನಲ್ಲ, ಇಲ್ಲೇ ಇರೋದು ಒಳ್ಳೆಯದು ಅಂತ ಹೇಳಿ. ಹೌದು ಸ್ವಾಮಿ, ಇವತ್ತು ಪ್ರಸನ್ನತೆಯ ಅನುಭವವನ್ನು ಪ್ರತಿಯೊಬ್ಬರಿಗೂ ಕೊಡಪ್ಪ. ಇನ್ನೂ ಸ್ವಲ್ಪ ಸನ್ನಿಧಾನದಲ್ಲೇ ಇರಬೇಕು, ಇನ್ನೂ ಸ್ವಲ್ಪ ಈ ಆರಾಧನೆಯಲ್ಲೇ ಈ ಪ್ರಸನ್ನತೆಯಲ್ಲೇ ಎನ್ನುವ ಅನುಭವ ಎಲ್ಲರಿಗೂ ಉಂಟಾಗಲಿ. ಇದನ್ನು ಬಿಗಿಯಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ನೀಡು ಸ್ವಾಮಿ. ನಿನ್ನ ಸಾನ್ನಿಧ್ಯ ಇಲ್ಲದೆ ನಮಗೆ ಜೀವನನೇ ಇಲ್ಲ ಅನ್ನುವ ಹಾಗೆ ಪ್ರತಿಯೊಬ್ಬರಿಗೂ ನಿನ್ನ ಪ್ರಸನ್ನತೆಯ ಅನುಭವ ಉಂಟಾಗಲಿ. ಕರ್ತನೆ, ನಿನ್ನನ್ನು ಸ್ತುತಿಸುವುದು ಒಳ್ಳೆಯದು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಪ್ರತಿಯೊಬ್ಬರು ನಿನ್ನನ್ನು ಸ್ತುತಿಸಿ ಇದನ್ನು ಬಿಡದೆ ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ಕೃಪೆ ಮಾಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನನ್ನ ಜೀವಮಾನ ಎಲ್ಲ ನಾನು ಹೀಗೆಯೇ ನಿನ್ನನ್ನು ಹಾಡಿ ಹರಿಸ್ತಾ ಇರ್ತೀನಿ ಅಂತ ಹೇಳಿ ಭಕ್ತನ ಹೇಳ್ತಾನಲ್ಲ. ಕರ್ತನೆ, ನಮಗೂ ಕೂಡ ಆ ಕೃಪೆ ಕೊಡಪ್ಪ. ನಿಲ್ಲಿಸ್ಬಿಡ್ಬಾರ್ದು, ಯಾವಾಗಲೂ ನಿನಗೆ ಸ್ತೋತ್ರ ಮಾಡ್ತಲೇ ಇರಬೇಕು, ಎಡೆಬಿಡದೆ ಸ್ತುತಿಸುತ್ತಲೇ ಇರಬೇಕು, ಕೀರ್ತನೆಗಳನ್ನು ಹಾಡುತ್ತಲೇ ಇರಬೇಕು, ಆತ್ಮ ಸಂಬಂಧವಾದ ಪದಗಳಿಂದ ನಿನ್ನನ್ನು ಕೊಂಡಾಡುತ್ತಲೇ ಇರಬೇಕು ಸ್ವಾಮಿ. ನಮ್ಮೆಲ್ಲರಿಗೂ ಆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನ ವಾಕ್ಯಕ್ಕೆ ಕಿವಿಗೊಡುವುದು ಒಳ್ಳೆಯದು. ಹಲ್ಲೆಲೂಯಾ. ಯಾವ ಕುರಿ ಕುರುಬನ ಸ್ವರಕ್ಕೆ ಕಿವಿಗೊಡುತ್ತದೋ ಅದು ಅವನಿಗೆ ಒಳ್ಳೆಯದು ಸ್ವಾಮಿ. ಥ್ಯಾಂಕ್ ಯು. ಹೌದಪ್ಪ, ನಿನ್ನ ವಾಕ್ಯಕ್ಕೆ ಕಿವಿಗೊಡುವುದು ಒಳ್ಳೆಯದು. ನಾವು ಕರ್ತನೆ ನಿನ್ನಿಂದ ದಿಕ್ತಪ್ಪಿ ಹೋಗಲ್ಲ. ಕರ್ತನೆ, ನಿನಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಲ್ಲ. ನಿನ್ನ ಮಾರ್ಗದಲ್ಲಿ ನಾವು ನಡಿತೀವಪ್ಪ. ಕರ್ತನೆ, ಇದು ಒಳ್ಳೆಯದು ಅಂತ ನಿನ್ನ ವಾಕ್ಯ ಹೇಳ್ತದೆ. ಕರ್ತನೆ, ಇದನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ವಾಕ್ಯವನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ, ವಾಕ್ಯೋಪದೇಶವನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ, ಕರ್ತನೆ ವಾಕ್ಯದ ಮಾರ್ಗದರ್ಶನವನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮಗೆ ಒದಗಿಸಲ್ಪಟ್ಟ ಸತ್ಯದಲ್ಲಿ ನೆಲೆ ನಿಲ್ಲಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಅದನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ಹಾಗೆ ಸಹೋದರ ಅನ್ಯೋನ್ಯತೆ ಒಳ್ಳೆಯದು. ನಾವು ಪರಸ್ಪರ ಅನ್ಯೋನ್ಯವಾಗಿರುವುದು ಒಳ್ಳೆಯದು. ಒಬ್ಬರು ಬಿದ್ದಾಗ ಒಬ್ಬರು ಎತ್ತಬಹುದು. ಹಾಗೆ ಸಭೆಯಾಗಿ ಕೂಡಿಕೊಳ್ಳುವ ಅನ್ಯೋನ್ಯತೆ ಒಳ್ಳೆಯದು. ನಮಗೆ ಪ್ರೋತ್ಸಾಹ, ಬಲ, ಚೈತನ್ಯ ಉಂಟಾಗ್ತದೆ. ಥ್ಯಾಂಕ್ ಯು ಜೀಸಸ್. ಅನ್ಯೋನ್ಯತೆ ಒಳ್ಳೆಯದು. ಇದನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ಸಹಾಯ ನೀಡು. ನಮ್ಮೆಲ್ಲರಿಗೂ ಈ ಕೃಪೆ ಕೊಡು ಸ್ವಾಮಿ. ಒಳ್ಳೆಯದನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ, ಪ್ರಸನ್ನತೆಯನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ, ಸ್ತೋತ್ರವನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ, ವಾಕ್ಯಕ್ಕೆ ಕಿವಿಗೊಡುವ ಜೀವಿತವನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ, ಹಲ್ಲೆಲೂಯಾ, ಸಹೋದರ ಅನ್ಯೋನ್ಯತೆಯನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ನೀಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡುತ್ತೇವೆ. ಈ ದಿನ ಜಯದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ, ಈ ದಿನ ನಿನ್ನ ಕೃಪೆಯನ್ನು ಅನುಭವಿಸುವಂತಹ ದಿನ. ಯೇಸುವಿನ ನಾಮದಲ್ಲಿ ಅದು ಹಾಗೇ ಆಗಲಿ. ಥ್ಯಾಂಕ್ ಯು ಲಾರ್ಡ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತ ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.